ಈಗ ಅಚ್ಚೇಟ ತಿಗ ಮುಂಚೆ ನಾವು ಹೆಂಗೆ ಆಡಿಸ್ತಾರೆ ಗೊತ್ತಿಲ್ಲ ಅವತ್ತು ಅಚ್ಚೇಟ ಇದ್ದಿದ್ರೆ ವಿಷಯ ಏನಪ್ಪ ಅಂತಂದರೆ ಯಾರಾದರೂ ಒಬ್ಬರು ಸ್ಟಾರ್ ನಟರು ಚಿಕ್ಕದಾಗಿ ಏನಾದರೂ ಬೇರೆಯವ್ರಿಗೆ ಸಹಾಯ ಮಾಡಿದರೆ ಅಥವಾ ಒಂದು ಡೊನೇಷನ್ ದಾನ ಅಂತೇಳಿ ಕೊಟ್ಟರು ಅಂತಂದರೆ ಅದು ಎಲ್ಲೆಡೆ ವೈರಲ್ ನ್ಯೂಸ್ ಆಗಿಬಿಡುತ್ತೆ. ಆದರೆ HCL ಕಂಪನಿಯ ಸಂಸ್ಥಾಪಕರಾದಂತಹ ಶಿವ ನಾಡಾರ್ ಸರ್ ಅವರು ಭಾರತದ ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಗಾಗಿ 2708 ಕೋಟಿ ರೂಪಾಯಿಗಳಷ್ಟು ದಾನ ಮಾಡಿದರಂತೆ. ಆದರೆ ಈ ಒಂದು ಸುದ್ದಿ ಯಾರಿಗೂ ಗೊತ್ತಿಲ್ಲ, ಎಲ್ಲೂ ನ್ಯೂಸಲ್ಲಿಲ್ಲ. ವಿಶ್ವದ ಮೊದಲ ಹಾರುವ ಕಾರಿನ ಕಾರ್ಖಾನೆ ಅಂದರೆ ಫ್ಲೈಯಿಂಗ್ ಕಾರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಚೀನಾದಲ್ಲಿ ತನ್ನ ಉತ್ಪಾದನೆಯನ್ನು ಪ್ರಾರಂಭ ಮಾಡಿದೆ ಅಂತ. ವಿಷಯ ಏನಪ್ಪ ಅಂತಂದರೆ ಇಡೀ ವಿಶ್ವದಲ್ಲಿಯೇ iPhone 17 Pro Max ಗೋಲ್ಡ್ ಎಡಿಷನ್ನು ವಿತ್ ಬ್ಯಾಕ್ ಸೈಡಲ್ಲಿ ರಾಮ ಮತ್ತು ಹನುಮಾನ್ ಜೊತೆಲಿರ್ತಕ್ಕಂಥ ಒಂದು ಸ್ಪೆಷಲ್ ಗೋಲ್ಡ್ ಎಡಿಷನ್ ಫೋನನ್ನು ಹೊಂದಿರತಕ್ಕಂಥ ಒಬ್ಬರೇ ಒಬ್ಬರು ಭಾರತೀಯ ಯೂಟ್ಯೂಬರ್ ಅಂತಂದರೆ ಅವರು ಟೆಕ್ನಿಕಲ್ ಗುರೂಜಿ. ಜೀವನದಲ್ಲಿ ಮಕ್ಕಳಿಲ್ಲ ಎಂಬ ಕಾರಣಕ್ಕೋಸ್ಕರ ಸಸಿಗಳನ್ನು ನೆಟ್ಟು ಸಾವಿರಾರು ಮರಗಳನ್ನು ಬೆಳೆಸಿ ಆ ಮರಗಳನ್ನೇ ತನ್ನ ಮಕ್ಕಳೆಂದು ಭಾವಿಸಿ ಪ್ರೀತಿಸಿದಂತಹ ಸಾಲು ಮರದ ತಿಮ್ಮಕ್ಕ ಅವರು ಮಕ್ಕಳ ದಿನಾಚರಣೆ ಎಂದು ನಿಧನ ಹೊಂದಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಕೇಳ್ಕೊಳ್ಳೋಣ. ವಿಷಯ ಏನಪ್ಪ ಅಂತಂದರೆ US ದೇಶಗಳಲ್ಲಿ ಈ ಏನು ಬಿದ್ದಂತಹ ಖಾಲಿ ಇರತಕ್ಕಂತಹ ಏನು ಶಾಪಿಂಗ್ ಸೆಂಟರ್ಗಳು ಮಾಲ್ಗಳನ್ನು ಒಂದು ಇಂಡೋರ್ ಫಾರಮ್ಸ್ಗಳಾಗಿ, ಅಂದರೆ ನಾವು ಏನು ಬೆಳೆಗಳನ್ನು ಬೆಳೀತಾರಲ್ಲ, ಒಂದು ಇಂಡೋರು ಮತ್ತು ಈ ಸನ್ಲೈಟು ಕಡಿಮೆ ಇರತಕ್ಕಂಥ ಜಾಗದಲ್ಲಿ ಕೆಲವು ಬೆಳೆಗಳನ್ನು ಬೆಳೀತಾರೆ. ಅಣಬೆಗಳು, ಆಮೇಲೆ ಈ ಏನು ಕೇಸರಿ ಏನೋ ಕೆಲವು ಐಟಮ್ಗಳನ್ನು ಬೆಳೀತಾರೆ. ಆ ಒಂದು ವಸ್ತುಗಳನ್ನು ಬೆಳೆಯುವುದಕ್ಕೋಸ್ಕರ ಬಿದ್ದಂತಹ ಖಾಲಿ ಇರತಕ್ಕಂತಹ ಕೆಲವು ಮಾಲ್ಗಳು, ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನು ಇಂಡೋರ್ ಫಾರಮ್ಗಳಾಗಿ ಕನ್ವರ್ಟ್ ಮಾಡಿದಾರಂತೆ. ಅಲ್ಲಿಂದ ಬರ್ತಕ್ಕಂಥ ಫುಡ್ಡನ್ನು ಅಲ್ಲಿರ್ತಕ್ಕಂಥ ಲೋಕಲ್ ಕಮ್ಯುನಿಟಿಗೆ, ಬಡವರಿಗೆ ಒದಗಿಸ್ತಕ್ಕಂಥವಕ್ಕೋಸ್ಕರ ಯೂಸ್ ಮಾಡ್ತಾರಂತೆ. ವಿಷಯ ಏನಪ್ಪ ಅಂತಂದರೆ ಆಪಲ್ ಏನು ಐಫೋನ್ ಕಂಪನಿಯವರು ಒಂದು ಮೊಬೈಲ್ ಹೋಲ್ಡರ್, ಅಂದರೆ ಮೊಬೈಲನ್ನು ಈ ಕೊರಳಿಂದ ಒಂದು ಭುಜದ ಕೆಳಗೆ ನೇತಾಕೊಳ್ಳುವಂತಹ ಒಂದು ಪ್ಯಾಕೆಟನ್ನು ರೆಡಿ ಮಾಡಿದರಂತೆ. ಅದು ಆ್ಯಪಲ್ ವೆಬ್ಸೈಟಲ್ಲೂ ಕೂಡ ಅವೈಲಬಿಲಿಟಿ ಇದೆ. ಜಪಾನಿನ ಒಬ್ಬರು ವಿನ್ಯಾಸಕರಾದಂತಹ ಇಸೆ ಮಿಯಾಕೆ ಅವರ ಒಂದು ಸಹಯೋಗದೊಂದಿಗೆ ಈ ಒಂದು ಡಿಸೈನನ್ನು ತಯಾರು ಮಾಡಿದರಂತೆ. ಇದರ ಬೆಲೆ 64,700 ರೂಪಾಯಿ ಅಂತೆ. ವಿಷಯ ಏನಪ್ಪ ಅಂತಂದರೆ ಟೆಕ್ನಾಲಜಿ ಎಷ್ಟೆಲ್ಲ ಮುಂದುವರಿತಿದೆ ಅಂತಂದರೆ ಈಗ ಎಲ್ಲ ಕಡೆ ಒಂದು AI ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ. ಇದು ತುಂಬಾ ಹೆಲ್ಪ್ಫುಲ್ ಆಗ್ತಿದೆ. ಈಗ ಈ AI ಯೂಸ್ ಮಾಡಿಕೊಂಡು ಸ್ಟೆಥೋಸ್ಕೋಪ್ ಹೊಂದಿದವಂತೆ ಡಾಕ್ಟರ್ಸ್ಗೆ. ಇದರಿಂದ ಈ ಕೆಲವು ಹೃದಯ ಸಂಬಂಧಿ ಗುಪ್ತ ರೋಗಗಳನ್ನು ತ್ವರಿತವಾಗಿ ಕಂಡುಹಿಡಿದು ಅವುಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ಬೋದಂತೆ.